ಎಲ್ಲ ಆಗ್ತಾ ಇದ್ದಾಗ್ಲೇನೆ ಇದ್ರಲ್ಲೇನೆ ಒಗ್ಗರಣೆ ಹಾಕ್ಬಿಟ್ಟಿದ್ರ ಹಾವು ಬಂದಿದೆ ಎಲ್ಲ ಸೀನ್ ಇಲ್ಲ. ಈಗ ಮುಂದೆ ಎಷ್ಟು ಓಡಿಸಿದ್ರು ಫುಲ್ ಜೀವ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೋಮವಾರದ ವ್ಲಾಗ್ ಇದು. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಬಂದಿದ್ದೀನಿ. ಇವತ್ತು ತಿಂಡಿ ಅಕ್ಕಿ ರೊಟ್ಟಿ. ಇವತ್ತು ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ರೊಟ್ಟಿನ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಹಾಲ್ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ರೊಟ್ಟಿ, ದೋಸೆ ಮತ್ತೆ ಇಡ್ಲಿ ಇಂಥದ್ದೇ ಬೆಳಗಿನ ತಿಂಡಿಗೆ ಜಾಸ್ತಿ. ಕೆಲವೊಂದ್ ದಿನ ನೀರ್ ದೋಸೆ ಮಾಡ್ತೀನಿ, ಕೆಲವೊಂದ್ ಟೈಮ್ ಉದ್ದಿನ ದೋಸೆ ಮಾಡ್ತೀನಿ. ಈ ತರ ಈ ರೊಟ್ಟಿ ಮತ್ತೆ ದೋಸೆನೆ ಜಾಸ್ತಿ ಆಯ್ತಾ. ರೊಟ್ಟಿ ಕೂಡ ರೆಡಿ ಆಯ್ತು, ಬೇಯಿಸ್ಕೊಳ್ತಾ ಇದ್ದೆ. ಹಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಇದ್ದೆ. ನನ್ಗೆ ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕಿ ರೊಟ್ಟಿ ಸುಟ್ರೆ ತುಂಬಾ ಇಷ್ಟ ಆಗ್ತದೆ. ಹಾಗಾಗಿ ಇವತ್ತು ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ರೊಟ್ಟಿನ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ತಿಂದಿದ್ದು ಆಯ್ತು. ದೇವ್ರದು ಶ್ಲೋಕ ಹಾಕ್ಬಿಟ್ಟು ನಾನು ತಿಂಡಿ ಮಾಡೋದಕ್ ಹೋಗ್ತೀನಿ ಪ್ರತಿದಿನಾನು. ಪೂಜೆ ಎಲ್ಲ ಆಗ್ತಾ ಇದ್ದಾಗ್ಲೇನೆ. ಹಾಗೆ ಇವತ್ತು ಊಟಕ್ಕೆ ಮೂಲಂಗಿ ಬೇಳೆ ಸಾರ್ ಮಾಡಿದ್ದೆ. ಮೂಲಂಗಿ, ಆಲೂಗಡ್ಡೆ, ಇನ್ನು ಈರುಳ್ಳಿ, ಟೊಮೆಟೊ, ತೊಗರಿ ಬೇಳೆ ಇಷ್ಟನ್ನು ಒಂದ್ ಕುಕ್ಕರ್ಗೆ ಹಾಕ್ಬಿಟ್ಟು ನಾನು ಒಂದ್ ವಿಸಲ್ ಅಥವಾ 2 ವಿಸಲ್ ಕೂಗಿಸ್ಕೊಳ್ತೀನಿ. ಯಾವತ್ತೂನು ನಾನು ಓಪನ್ ಪಾತ್ರೆನಲ್ಲೇ ಮಾಡ್ತಾ ಇದ್ದೆ. ಇವತ್ತು ನೋಡೋಣ ಕುಕ್ಕರ್ ಅಲ್ಲಿ ಮಾಡೋಣ ಅಂತ ಮೂಲಂಗಿ ಬೇಳೆ ಸಾರಿಗೆ ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಇವಾಗ 2 ವಿಸಲ್ ಕೂಗಿಸ್ಕೊಳ್ತೀನಿ. ಈ ಕಡೆ ನಾನು ತೆಂಗಿನಕಾಯಿ ತುರಿನ ತುರ್ಕೊಳ್ತಾ ಇದ್ದೆ. ಹಾಗೆ ಇಲ್ಲಿ ಒಂದ್ ಕಡೆ ಬ್ಯಾಡ್ಗೆ ಮೆಣಸೆಲ್ಲ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಬೀಜ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ಹಾಗೇನೆ ಬ್ಯಾಡ್ಗೆ ಮೆಣಸು. ನಾನು ಸ್ವಲ್ಪ ಸಾರ್ ಮಾಡ್ತಾ ಇರೋದ್ರಿಂದ 3 ಬ್ಯಾಡ್ಗೆ ಮೆಣಸಿನ್ಕಾಯಿ ತೆಗೆದುಕೊಂಡಿದೀನಿ. ಈ ಬ್ಯಾಡ್ಗೆ ಮೆಣಸು ಸ್ವಲ್ಪ ಖಾರನೇ ಇದೆ, ಹಂಗಾಗಿ ನಾವು ತರಕಾರಿ ಸಾರೆಲ್ಲ ತೀರಾ ಖಾರ ಮಾಡೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಈ ಸಾಮಗ್ರಿ ಎಲ್ಲ ಹುರ್ಕೊಂಡೆ. ಇವತ್ತು ಒಂದೇ ದಿನಕ್ಕೆ ನಾನು ಸಾರ್ ಮಾಡ್ತಾ ಇರೋದು. ಸ್ವಲ್ಪ ಆದ್ರಿಂದ ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ ಅಂತ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿ, ಇನ್ನು ಸ್ವಲ್ಪ ಬೆಳ್ಳುಳ್ಳಿ, ಒಂದು 3-4 ಎಸ್ಲು ಬೆಳ್ಳುಳ್ಳಿ ಅಷ್ಟೇನೆ. ಬೆಳ್ಳುಳ್ಳಿ, ಈರುಳ್ಳಿ ಎರಡನ್ನೂ ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೆ. ನಂತರ ತೆಂಗಿನ ತುರಿ, ಅರಿಶಿನ ಪೌಡರ್, ಹಾಗೆ ನಾನಿಲ್ಲಿ ಧನಿಯಾ ಬೀಜ, ಜೀರಿಗೆ, ಸೋಂಪು, ಬ್ಯಾಡ್ಗೆ ಮೆಣಸೆಲ್ಲ ಫ್ರೈ ಮಾಡಿದ್ದಲ್ವಾ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸಿದೀನಿ. ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ನಾನು ನುಣ್ಣಗೆ ರುಬ್ಕೊಂಡ್ ಬರ್ತೀನಿ. ಮಸಾಲೆ ಕೂಡ ರುಬ್ಬಿದ್ದಾಯ್ತು. ಈ ಕಡೆ ಕುಕ್ಕರ್ ಕೂಡ ತಣ್ಣಗಾಗಿತ್ತು, ವಿಸಲ್ ಆಗ್ಬಿಟ್ಟು. ಹಾಗೆ ಚೆನ್ನಾಗಿ ಬೆಂದಿತ್ತು ಕೂಡ. ಇವಾಗ ನಾನು ರುಬ್ಬಿದಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ಯಾವತ್ತೂನು ಓಪನ್ ಪಾತ್ರೆನಲ್ಲಿ ಮಾಡ್ತಾ ಇದ್ದೆ ನಾನು. ಒಂದ್ ವಿಸಲ್ ಹಾಕಿದ್ರುನು ಸಾಕಾಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಇವಾಗ ಮತ್ತೆ ಗ್ಯಾಸ್ ಸ್ಟವ್ ಆನ್ ಮಾಡ್ಬಿಟ್ಟು ನಾನು ಮಸಾಲೆನ ಹಾಕಿದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇವಾಗ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಂಡು. ತುಂಬಾ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ನಾವು ಮೂಲಂಗಿ ಬೇಳೆ ಸಾರ್ ಮಾಡ್ತೀವಿ. ನಾನು ಈ ಮೂಲಂಗಿ ಬೇಳೆ ಸಾರಿಗೆಲ್ಲಾನು ಮಸಾಲೆ ರುಬ್ಬಿಟ್ಟೇನೆ ಹಾಕ್ತೀನಿ, ಆಯ್ತಾ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೆ. ಹಾಗೆ 1-1.5 ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸಿದೀನಿ. ಬೆಲ್ಲ ಕೂಡ ಸೇರಿಸ್ಕೊಳ್ಬಹುದು. ನಾವು ಈ ಮೂಲಂಗಿ ಸಾರಿಗೆ ಸಕ್ಕರೆನ ಸೇರಿಸ್ತೀವಿ. ಸಕ್ಕರೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡಬಹುದು. ಪಕ್ಕದಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಹಾಗೇನೆ ಬ್ಯಾಡ್ಗೆ ಮೆಣಸು, ಇನ್ನ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಂಡೆ. ಈ ತವಾ ಮೇಲೆನೆ ಇವತ್ತು ಒಗ್ಗರಣೆ ಹಾಕ್ತಾ ಇದ್ದೀನಿ. ಎಷ್ಟು ಪಾತ್ರೆ ತೊಳೆಯೋದು ಅಂತ. ಪಾತ್ರೆ ತೊಳ್ದೆ ಕೆಲವೊಂದ್ ದಿನ ನನ್ಗೆ ಬೇಜಾರ್ ಬರ್ತದೆ. ಹಂಗಾಗಿ ಇವತ್ತು ಇದ್ರಲ್ಲೇನೆ ಒಗ್ಗರಣೆ ಹಾಕ್ಬಿಟ್ಟಿದ್ದೆ. ಒಗ್ಗರಣೆನ ಇವಾಗ ಸಾರಿಗೆ ಸೇರ್ಸಿದೀನಿ. ಆಯ್ತು, ಇಷ್ಟೇನೆ. ಮೂಲಂಗಿ ಬೇಳೆ ಸಾರು ಕೂಡ ರೆಡಿ ಆಯ್ತು. ಅನ್ನದ ಜೊತೆ ಮಾಡಿದ್ದೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಅಂದ್ರೆ ಅನ್ನದ ಜೊತೆ ಮಾಡೋದೇ ಜಾಸ್ತಿ ಮೂಲಂಗಿ ಬೇಳೆ ಸಾರನ್ನ. ಈ ದೋಸೆ ಮತ್ತೆ ಇಡ್ಲಿ ಜೊತೆಲ್ಲ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ. ಹಾಗೆ ಪಕ್ಕದಲ್ಲಿ ಪಾಯಸ ಮಾಡೋಣ ಅಂತ ಅಡ್ಗೆ ಆಗ್ತಾ ಇದ್ದಾಗ್ಲೇನೆ ಒಂದಿಷ್ಟು ಪಾತ್ರೆ ಬಿದ್ದಿತ್ತು. ಪಾಯಸ ಮಾಡ್ಕೊಂಡು ಅನ್ನಕ್ಕೆ ಇಟ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಪಾತ್ರೆ ತೊಳೆಯೋದಕ್ ಹೋಗಿಲ್ಲ. ಇವತ್ತು ಸ್ವಲ್ಪ ಶಾವ್ಗೆ ಖೀರ್ ಮಾಡೋಣ ಅಂತ ಅನ್ಕೊಂಡೆ. ಯಾಕೋ ಗೊತ್ತಿಲ್ಲ, ಪಾಯಸ ತಿನ್ಬೇಕು ಅಂತ ತುಂಬಾ ದಿನದಿಂದ ಅನಿಸ್ತಾ ಇತ್ತು ನನ್ಗೆ. ಅಷ್ಟೊಂದು ಮನಸ್ಥಿತಿ ಸರಿಯಾಗಿರ್ಲಿಲ್ಲ ತುಂಬಾ ದಿನದಿಂದ. ಇವಾಗ ನಾನು ಅಂದ್ರೆ ಅದೆಲ್ಲದ್ರಿಂದ ಆಚೆ ಬಂದಿದ್ದೀನಿ. ನನ್ಗೆ ಸ್ವಲ್ಪ ಪಾಯಸ ತಿನ್ಬೇಕಂತ ಅನಿಸ್ತಾ ಇತ್ತು, ಆಯ್ತಾ. ಪಾಯಸ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ತುಪ್ಪ ಹಾಕಿ ಈ ಗೋಡಂಬಿ ಎಲ್ಲ ಹುರಿದಿಟ್ಕೊಂಡೆ. ನಂತರ ಇಲ್ಲಿ ನಾನಿಲ್ಲಿ ಶಾವ್ಗೆ ಹಾಕಿದ್ದೀನಿ.
ಇದು ಒಂಥರ ಚಿಕ್ಕ ಶಾವ್ಗೆ ಆಯ್ತಾ, ಬಾರೀಕ್ ಶಾವ್ಗೆ. ಇದಕ್ಕೆ ಬೆಂಬಿನ್ ಅಂತಾನೂ ಕೂಡ ಹೇಳ್ತಾರೆ. ಒಮ್ಮೆ ಯಾವತ್ತಾದ್ರೂ ನಾನು ಆ ಪ್ಯಾಕೆಟ್ ಅನ್ನ ತೋರಿಸ್ತೀನಿ. ಅದು ರೋಸ್ಟೆಡ್ ಆಗೇ ಬರ್ತದೆ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಶ್ ಶಾವ್ಗೆನ ಬೇಯಿಸ್ಕೊಂಡೆ. ನಂತರ ಹಾಲನ್ನ ಸೇರ್ಸಿದೀನಿ. ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಬಿಟ್ಟು ಸೇರ್ಸಿದೀನಿ. ಸಿಹಿಗೆ ಇಲ್ಲಿ ಸಕ್ಕರೆ ಹಾಕಿದೀನಿ. ಶಾವ್ಗೆ ಖೀರ್ ಮಾಡಿದಾಗ ಸಕ್ಕರೆ ಹಾಕ್ಬೇಕು. ಬೆಲ್ಲ ಹಾಕಿದ್ರೆ ಹಾಲು ಒಡೆದೋಗ್ಬಿಡ್ತದೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ನಂತರ ನಾನಿಲ್ಲಿ ಗೋಡಂಬಿನೂ ಸೇರಿಸ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆಫ್ ಮಾಡಿದ ನಂತರ 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ತೀನಿ. ಉಪ್ಪನ್ನ ಸೇರಿಸಿದ್ರೆ ಏನೋ ಒಂಥರ ಟೇಸ್ಟ್ ಅಂತ ಅನ್ಸ್ತದೆ. ಇವಾಗ ಕುದಿಯುವಾಗ್ಲೇ ಹಾಕ್ಬಾರ್ದು. ಪಾಯಸ ಒಡೆದು ಹೋಗ್ತದೆ ಕೆಲವೊಮ್ಮೆ. ಊಟದ ಟೈಮ್ ನಾನಿಲ್ಲಿ ಪಾಯಸನ ಬೌಲಿಗೆ ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇವತ್ತು ಶಾವ್ಗೆ ಖೀರು. ಅಂದ್ರೆ ಹಾಲಲ್ಲೇ ಮಾಡಿದ್ದೆ. ಸ್ವಲ್ಪ ಶಾವ್ಗೆ ಬೇಯಿಸುವಾಗ ಸ್ವಲ್ಪ ನೀರ್ ಹಾಕಿದ್ದೆ ಅಷ್ಟೇ ಆಗಿತ್ತು. ಇನ್ನ ಹಪ್ಳ, ಉಪ್ಪಿನಕಾಯಿ, ಮೂಲಂಗಿ ಬೇಳೆ ಸಾರು ಇಷ್ಟು ಮಧ್ಯಾಹ್ನ ಊಟಕ್ಕೆ ಇವತ್ತು. ಬೆಳಿಗ್ಗೆ ನಮ್ಮನೆ ಹತ್ರ ಹಾವು ಬಂದಿದೆ ರೀ. ನಂಗೆ ಅಷ್ಟೆಲ್ಲ ಸೀನ್ ಇಲ್ಲ. ಈಗ ಮುಂದೆ ಹಾವು ತೆಗಿಯೋ ಅಷ್ಟಲ್ಲ. ತಡೀರಿ. ಈ ಹಾವು ಜೀವ ಇದೆಯೋ ಅಥವಾ ಸತ್ತೋಗಿದ್ಯೋ ಏನಂತ ಗೊತ್ತಾಗಿರ್ಲಿಲ್ಲ ಆಯ್ತಾ. ನಮ್ಮನೆಯವ್ರು ಹೇಳ್ತಾ ಇದ್ರು ಇದಕ್ಕೆ ನಿದ್ದೆ ಬಂದಿದೆ ಅಂತ. ಏನಂದ್ರೆ ನನ್ನ ಪ್ರಕಾರ ಇದನ್ನ ಬೆಕ್ಕು ತಂದು ಹಾಕಿದೆ. ಇಲ್ಲಿ ಬೆಕ್ಕು ಮನೆ ಮಾಡ್ಕೊಂಡಿದೆ ಆಯ್ತಾ. ಎಷ್ಟು ಓಡಿಸಿದ್ರುನು ಓಡಿ ಹೋಗೋದಿಲ್ಲ. ನನ್ ಡೈಲಿ ಒಂದೇ ಕೆಲ್ಸ ಬೆಕ್ಕನ್ನ ಓಡ್ಸೋದು. ಒಂದಿನ ಇಲಿನ ತಂದು ಸಾಯಿಸ್ಬಿಟ್ಟು ಹಾಕಿತ್ತು. ಇವತ್ತು ಹಾವು ತಂದು ಹಾಕಿದೆ. ನಾನ್ ಅಂದ್ರೆ ಇದಕ್ಕೆ ಫುಲ್ ಜೀವ ಇರ್ಲಿಲ್ಲ, ಅರ್ಧಂಬರ್ಧ ಜೀವ ಇತ್ತು. ಹಂಗಾಗಿ ನಾನ್ ಅನ್ಕೊಂಡಿದೀನಿ ಅಂದ್ರೆ ಬೆಕ್ಕು ತಂದು ಹಾಕಿದೆ ಅಂತ. ಅಂತೂನು ಇದಕ್ಕೆ ಜೀವ ಇತ್ತು. ನನ್ಗಂತೂ ಇತ್ತೀಚೆಗೆ ಬೇಜಾರ್ ಬಂದಿದೆ. ಒಂದಲ್ಲ ಒಂದು ಪ್ರಾಣಿ ಬಂದು ಮನೆ ಹತ್ರ ತೊಂದ್ರೆ ಕೊಡ್ತದೆ ಆಯ್ತಾ. ಪಕ್ಕದ ಮನೆಯವರು ಸಾಕಿದ್ ಬೆಕ್ಕು ಅದು. ಇಲ್ಲಿ ಬಂದು ಏನೆಲ್ಲಾ ತಂದು ಇಟ್ಬಿಟ್ಟು ಹೋಗ್ತದೆ. ಬೆಳಿಗ್ಗೆ ಅಂದ್ರೆ ಅದು ಉಲ್ಟಾ ಇತ್ತು ಹಾವು. ನಾನ್ ಅನ್ಕೊಂಡೆ ಸತ್ತೋಗಿದೆ ಅಂತ. ನೋಡಿದ್ರೆ ಇದಕ್ಕೆ ಜೀವ ಇದೆ ಆಯ್ತಾ. ಇದೆಲ್ಲ ತೆಗ್ದು ಈ ಕಡೆ ಇಟ್ಬಿಟ್ಟು ನಂತರ ನಮ್ಮನೆಯವ್ರ ಹತ್ರ ಹೊಡೀರಿ ಅಂದ್ರೆ ಹೊಡ್ದಿಲ್ಲ ಈ ಹಾವಿಗೆ. ನನ್ನ ಹತ್ರ ಮಾತ್ರ ಈ ಹಾವನ್ ಸಾಯಿಸೋದಕ್ ಸಾಧ್ಯ ಇಲ್ಲ ಅಂತ. ಯಾಕೆ ಸಾಯಿಸಿದ್ವಿ ಅಂತಂದ್ರೆ ಇಲ್ಲೆಲ್ಲಾದ್ರೂ ಮತ್ತೆ ಸೇರ್ಕೊಂಡ್ರೆ ಪಾಪು ಓಡಾಡ್ತಾ ಇರ್ತಾನಲ್ವಾ, ಹಂಗಾಗಿ ಅಂತೂನು ಸಾಯಿಸಿದ್ದಾಯ್ತು. ಬಾವ ಅವ್ರು ಬಂದಿದ್ರು. ನಂತರ ನನ್ಗೆ ಸಾರ್ ಮಾಡೋದಕ್ಕೆ ಕಾಯಿ ಬೇಕಿತ್ತು. ಕಾಯಿ ಸುಲ್ದಿದ್ದಿರ್ಲಿಲ್ಲ. ಹಂಗಾಗಿ ನಾನು ಕಾಯಿ ಸುಲಿಯೋಣ ಒಂದು ಅಂತ ಬಂದಿದ್ದೆ ಇಲ್ಲಿ. ಕಾಯಿ ಸುಲಿಯೋದಕ್ ಹೋಗಿ ಕೈಗೆಲ್ಲ ಈ ಕಾಯಿ ಸುಲಿಯೋ ಮಣೆ ತಾಗಿಸ್ಕೊಂಡಿದ್ದಾಯ್ತು. ಸ್ವಲ್ಪ ರಕ್ತ ಕೂಡ ಬಂತು. ನಮ್ಮನೆಯವ್ರು ಬೈತಾ ಇದ್ರು, ಯಾವಾಗ್ಲೂ ಸರ್ಕಸ್ ಮಾಡ್ತಾನೆ ಇರ್ತೀಯ ಏನಾದ್ರು ಅಂತ. ಒಂದೇ ಕಾಯಿ ಸುಲಿಯೋದ್ ಯಾಕೆ ಅಂತ 2 ಕಾಯಿ ಸುಲ್ಕೊಂಡೆ ಆಯ್ತಾ. ಅಂದ್ರೆ ಇನ್ನ ಒಂದ್ 2-3 ದಿನ ಬರ್ತದೆ ಅಂತ ಹೇಳಿ ಅಷ್ಟೇನೆ, ಇನ್ನೇನಿಲ್ಲ. ಸಿಪ್ಪೆ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಶಾರದತ್ತೆ ಮನೆ ಹತ್ರ ಹಾಕ್ತಾ ಇದೀನಿ. ಶಾರದತ್ತೆ ಮನೆಯಲ್ಲಿ ಹಂಡೆ ಒಲೆ ಒಟ್ತಾರೆ. ಹಂಡೆನಲ್ಲಿ ನೀರ್ ಕಾಯಿಸ್ತಾರೆ ಅವರು. ಹಂಗಾಗಿ ಈ ಗರ್ಟೆ ಮತ್ತೆ ಈ ಕಾಯಿ ಸಿಪ್ಪೆ ಎಲ್ಲಾನು ಶಾರದತ್ತೆ ಮನೆ ಹತ್ರ ಹಾಕ್ತಿವಿ. ಅಲ್ಲೇ ಗೀತತ್ತೆ ಮಾತಾಡ್ತಾ ನಿಂತಿದ್ರು. ಹಂಗೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದೆ. ಗೀತತ್ತೆ ಏನೋ ಕೇಳ್ತಾ ಇದ್ರು, ನಾನೇನೋ ಹೇಳ್ತಾ ನಿಂತಿದ್ದೆ. ಹಾಗೆ ಬಂದು ಮಧ್ಯಾಹ್ನ ಅಡ್ಗೆ ಎಲ್ಲ ಮಾಡಿ ಊಟ ಮಾಡಿದ್ದಾಯ್ತು. ಸಂಜೆ ಕ್ಲಿಪ್ಪಿಂಗ್ ಇದು. ನಾನೊಂದು ಬ್ಲೌಸಿಗೆ ಹುಕ್ಕ ಕಾಜ್ ಮಾಡ್ತಾ ಕುಂತಿದ್ದೆ. ಹಾಗೆ ಒಂದು ಸೀರೆ ಕೂಡ ಫಾಲ್ ಹಚ್ಚಿದ್ದಾಯ್ತು. ಈ ಟ್ರೈಪೋಡ್ದು ಲಿಂಕ್ ಅನ್ನ ಕೊಡ್ತೀನಿ ಆಯ್ತಾ. ಇದು ಹೊಸ ಟ್ರೈಪೋಡ್ ತರಿಸಿರುವಂತದ್ದು. ಭಾವ ಅವರು ತರಿಸಿದ್ದು. ಅವರಿಗೆ ಸಿಲ್ಲಿಂಗ್ ಮಾಡೋದಕ್ ಬೇಕಾಗ್ತದೆ ಅಂತ. ತುಂಬಾ ಚೆನ್ನಾಗಿದೆ, ತುಂಬಾ ಗಟ್ಟಿಯಾಗಿದೆ. ಇದ್ರದ್ದು ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಆಯ್ತಾ. ನನ್ನ ಹತ್ರ ಇದ್ದಿದ್ದನ್ನ ತುಂಬಾ ಜನ ಯಾವಾಗ್ಲೂ ಕೇಳ್ತಿರ್ತಿದ್ರು, ಲಿಂಕ್ ಕೊಡಿ ವಿದ್ಯಾ ಅವ್ರೆ ಅಂತ. ಹಂಗಾಗಿ ಟ್ರೈಪೋಡಿನ್ ಲಿಂಕ್ ಕೊಡ್ತೀನಿ ಆಯ್ತಾ. ಇವಾಗ ತಾನೇ ಅನ್ಬಾಕ್ಸಿಂಗ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬಹುದು. ಈ ಏನ್ ಹೇಳ್ತೀವಿ ಈ ಬಾಕ್ಸು ಎಲ್ಲಾನು ಕಾಣಿಸ್ತಾ ಇರಬಹುದು ವಿಡಿಯೋನಲ್ಲಿ. ನಮ್ಮನೆಯವರು ಹೇಳ್ತಾ ಇದ್ರು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಟ್ರೈಪೋಡ್ ಇಂದು ಅಂತ ಹೇಳ್ತಾ ಇದ್ರು. ಈ ಟ್ರೈಪೋಡಿಗೆ ಬರೇ ಮೊಬೈಲ್ ಅಷ್ಟೇ ಅಲ್ಲ, ಕ್ಯಾಮ್ರಾ ಕೂಡ ಹಾಕೊಳ್ಬಹುದು. ಇವಾಗೆಲ್ಲ ಸಾಮಾನ್ಯವಾಗಿ ಅಂದ್ರೆ ಮೊಬೈಲ್ ಅಷ್ಟೇ ಅಲ್ಲ, ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡುವಂತದ್ದು ಸಿಗ್ತದೆ. ತುಂಬಾ ಹೈಟ್ ಇದೆ ಆಯ್ತಾ. ಭಾವ ಅವರಿಗೆ ಇದು ಯೂಸ್ ಆಗ್ತದೆ. ನಮ್ಗೆ ವಿಡಿಯೋ ಮಾಡೋದಕ್ಕೆ ಇಷ್ಟ ಹೈಟ್ ಏನ್ ಬೇಕಂತ ಇರೋದಿಲ್ಲ, ನಮ್ಮ ಎತ್ತರಕ್ಕಿದ್ರೆ ಸಾಕಾಗ್ತದೆ. ಇದು ತುಂಬಾ ಹೈಟ್ ಇದೆ ಟ್ರೈಪೋಡು. ಅವರಿಗೆ ಇದು ಯೂಸ್ಫುಲ್, ಯೂಸ್ ಆಗ್ತದೆ. ಈ ತರ ನಮ್ಮ ಮನೆಯವರಿಗೆ ಹೊಸ ವಸ್ತು ಎಲ್ಲ ತಂದ್ರೆ ಈ ತರ ನೋಡ್ಕೊಂಡು ವಿಡಿಯೋ ಮಾಡೋದೇ ಒಂದು ಕ್ಯೂರಿಯಾಸಿಟಿ. ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬಹುದು ಅಂತ ಈ ಕ್ಲಿಪ್ಪಿಂಗ್ ಅನ್ನ ನಾನು ಆಡ್ ಮಾಡಿದೀನಿ.
ಕುಂತಿದ್ದೆ. ಹಂಗೇನೆ ಇಲ್ಲಿ ಬ್ಲೌಸ್ ಎಲ್ಲ ಕೈ ಹೊಲ್ಗೆ ಮಾಡ್ತಾನೆ ಕುಂತಿದ್ದೆ ಆಯ್ತಾ. ಕೆಲವೊಂದ್ ದಿನ ನನ್ ಕೆಲ್ಸಗಳೇ ಮುಗಿಯೋದಿಲ್ಲ ಸಂಜೆ ಆದ್ರೂನು ಈ ತರ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.